ಓಂ ನಮಃ ಶಿವಾಯ. ಸ್ವಾಮಿ ಕೊಡಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ವರ್ಷದ 2024 ಮೊದಲ ಚಂದ್ರಗ್ರಹಣ ಯಾವಾಗ, ಈ ವರ್ಷದಲ್ಲಿ ಎಷ್ಟು ಒಟ್ಟು ಗ್ರಹಣಗಳು ಇರುವಂಥದ್ದು, ಅದರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡೋದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಬಟನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರಲ್ಲಿ ಆಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ನಿಮಗೆಲ್ಲ ನನ್ನ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸುವುದನ್ನು ಮರಿಬೇಡಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರವನ್ನು ತಿಳಿಸಿ ಅದಕ್ಕೆ ತಕ್ಕಾಗೆ ಪರಿಹಾರವನ್ನು ಸೂಚಿಸ್ತೇನೆ. ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಕುರುಬ ಜೊತೆ ವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 25ರಂದು ಹುಣ್ಣಿಮೆ ದಿನ ಆಗುತ್ತೆ. ಆವತ್ತು ಹೋಳಿ ಕೂಡ ಇರುವಂಥದ್ದು, ಹೋಳಿ ಹಬ್ಬ ಕೂಡ ಇರುವಂಥದ್ದು. ಈ ದಿನ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. ಇದು ಭಾರತದಲ್ಲಿ ಗೋಚರಿಸುವುದಿಲ್ಲವಾದರೂ ಅದರ ಒಳಿತು ಕೆಡುಕು ಅಂತ ಇದ್ದೇ ಇರುವಂಥದ್ದು ಅಲ್ವಾ. ಹಾಗೆಯೇ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಬಗ್ಗೆ ಪರಿಣಾಮಕಾರಿಯಾಗಿರುವಂಥದ್ದು. ಮತ್ತು 2024ರಲ್ಲಿ ಒಟ್ಟು 5 ಗ್ರಹಣಗಳು, ಅದರಲ್ಲಿ 3 ಚಂದ್ರಗ್ರಹಣವಾಗಿರುತ್ತೆ, 2 ಸೂರ್ಯಗ್ರಹಣವಾಗಿರುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ 2024ರ ಮೊದಲ ಚಂದ್ರಗ್ರಹಣ ಮಾರ್ಚ್ 25ರಂದು ಸಂಭವಿಸಲಿದೆ. ಇದು ಕನ್ಯಾ ರಾಶಿಯಲ್ಲಿ ಆಗುವಂಥದ್ದು. ಖಂಡಿತವಾಗಲೂ ನಮಗೆ ಭಾರತದಲ್ಲಿ ಗೋಚರ ಇಲ್ಲದಿದ್ದರೂ ಅದರ ಕೆಲವೊಂದು ರಾಶಿಗೆ ನಕ್ಷತ್ರಕ್ಕೆ ಅದು ಏನಾಗುತ್ತೆ, ಏನೋ ಒಂದು ಸ್ವಲ್ಪ ಅದರ ಒಳಿತು ಕೆಡುಕು ಇದ್ದೇ ಇರುತ್ತೆ. ಹಾಗೆಯೇ ಇದು ಯಾವಾಗ ಇರುತ್ತೆ ಅಂದರೆ ಮಾರ್ಚ್ 25ರ ಸೋಮವಾರ ಹುಣ್ಣಿಮೆ ದಿನ ಈ ಗ್ರಹಣ ಬೆಳಗ್ಗೆ 10:23ಕ್ಕೆ ಪ್ರಾರಂಭವಾಗುತ್ತೆ. ಅದು ಮಧ್ಯಾಹ್ನ 3:02 ಕೊನೆಗೊಳ್ಳುವಂಥದ್ದು. ಈ ಗ್ರಹಣ ಮಾರ್ಚ್ 25ರ ಸೋಮವಾರ ಬೆಳಗ್ಗೆ ಶುರುವಾದರೆ 10:23ಕ್ಕೆ ಶುರುವಾದರೆ 3:02ಕ್ಕೆ ಕೊನೆಗೊಳ್ಳುವಂಥದ್ದು. ಯಾಕೆ ನಮಗಿಲ್ಲ ಅಂದರೆ ಚಂದ್ರ ನಮಗೆ ಇಲ್ಲಿ ರಾತ್ರಿ ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಇದು ಬೇರೆ ಕಡೆ ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ನಮಗೆ ಇಲ್ಲಿ ಇಲ್ಲ. ಆದರೆ ಸ್ವಲ್ಪ ಕೆಲವೊಂದನ್ನು ನಾವು ಆಚರಣೆ ಮಾಡಲೇಬೇಕಾಗುತ್ತೆ, ದೊಡ್ಡ ಮಟ್ಟದಲ್ಲಿ ಅಲ್ಲ ಅಂದರೂ ಕೆಲವೊಂದು. ಹಾಗೆಯೇ ಈ ಗ್ರಹಣ ಭಾರತಕ್ಕೆ ಗೋಚರವಾಗುವುದಿಲ್ಲ. ಹಾಗೆಯೇ ಈ ಒಂದು ಚಂದ್ರಗ್ರಹಣದಿಂದ ಕೆಲವೊಂದು ರಾಶಿಗೆ ಒಳ್ಳೆಯದಿರುತ್ತೆ, ಕೆಲವೊಂದು ರಾಶಿಗೆ ಸ್ವಲ್ಪ ಕೆಡುಕಿರುತ್ತೆ. ಅದು ಏನು ಯಾವ ರಾಶಿಗೆ ಒಳ್ಳೆಯದು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತೇನೆ. ಖಂಡಿತವಾಗ್ಲೂ ಇದು ನಿಮಗೆ ಮಾಹಿತಿ ಅಂತ ಉಪಯುಕ್ತ ಮಾಹಿತಿ ಇರುವ ವಿಡಿಯೋ ಅಂತ ಅಂದ್ಕೊಂಡು ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆಯೇ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸ್ತೇನೆ. ದಯವಿಟ್ಟು ರಾಶಿ ನಕ್ಷತ್ರವನ್ನು ನಮೂದಿಸೋದನ್ನು ಮರೆಯಬೇಡಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿದ್ರು ಆಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.